ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಸಾಕಷ್ಟು ವಿದ್ಯಾರ್ಥಿಗಳು ಇವಾಗ ಸೆಕೆಂಡ್ ಪಿ ಯು ಸಿ ವಾರ್ಷಿಕ ಪರೀಕ್ಷೆ ಏನಿತ್ತಲ್ಲ, ಸೊ ವಾರ್ಷಿಕ ಪರೀಕ್ಷೆ 3ನ ಬರೆದಿರೋದಾಗಿರುತ್ತೆ. ವರ್ಷದ ಒಂದು ಕೊನೆಯ ಪರೀಕ್ಷೆ ಮೂರನೇ ಪರೀಕ್ಷೆ ಅಂತ ಹೇಳ್ಬೋದಾಗಿರುತ್ತೆ. ಯಾಕಂದ್ರೆ ವರ್ಷದಲ್ಲಿ 3 ಬಾರಿ ವಾರ್ಷಿಕ ಪರೀಕ್ಷೆಯನ್ನು ನಡೆಸ್ತೇವೆ. ಸಪ್ಲಿಮೆಂಟರಿ ಅನ್ನೋ ಪರೀಕ್ಷೆನೇ ಇರೋದಿಲ್ಲ. ಆ ಒಂದು ನೀತಿನ ಚೇಂಜ್ ಮಾಡ್ತಾ ಇದೀವಿ. ನಾವು ವಾರ್ಷಿಕವಾಗಿ 3 ಪರೀಕ್ಷೆಯನ್ನು ಕೊಡ್ತೇವೆ. ವಿದ್ಯಾರ್ಥಿಗಳಿಗೆ 3 ಎಕ್ಸಾಮ್ ಯಾವ್ದು ಬರೆದ್ರು ಕೂಡ ಅವರು ಫ್ರೆಷರ್ ಅಂತಾನೆ ಪರಿಗಣಿಸ್ತೇವೆ ಅಂತ ಕರ್ನಾಟಕದ ಶಿಕ್ಷಣ ಸಚಿವರು ಮತ್ತೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಮಾಹಿತಿಯನ್ನು ಕೊಟ್ಟರು. ಆ ಪ್ರಕಾರದಲ್ಲಿ ಇದೀಗ ವಿದ್ಯಾರ್ಥಿಗಳಿಗೆ 3ನೇ ವಾರ್ಷಿಕ ಪರೀಕ್ಷೆ ಕೂಡ ನಡೆದಿರೋದಾಗಿರುತ್ತೆ. ಈ ಒಂದು ಕೊನೆ ಪರೀಕ್ಷೆ ಬರೆದಿರುವಂತಹ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಯಾವಾಗ ಪ್ರಕಟ ಆಗುತ್ತೆ ಅಂತ ವೆಯ್ಟ್ ಮಾಡ್ತಾ ಇರೋದು. ನಂತರದಲ್ಲಿ ಅವೆಲ್ಲ ವಿದ್ಯಾರ್ಥಿಗಳು ಕೂಡ ಎಲ್ಲ ಕಡೆ ಕೂಡ ಸರ್ಚ್ ಮಾಡ್ತೀರಾ. ಆ ಎಲ್ಲ ವಿದ್ಯಾರ್ಥಿಗಳಿಗೆ ಇದೀಗ ಒಂದು ರಿಸಲ್ಟ್ ಯಾವಾಗ ಬರುತ್ತೆ, ವ್ಯಾಲ್ಯೂಯೇಷನ್ ಯಾವಾಗ ಶುರು ಆಗುತ್ತೆ ಅಂತೆಲ್ಲ ಪ್ರಶ್ನೆಗಳಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ತಾ ಇರೋದಾಗಿರುತ್ತೆ. ಸಾಕಷ್ಟು ವಿದ್ಯಾರ್ಥಿಗಳು ಒಂದು ಪ್ರಶ್ನೆಗಳನ್ನ ಕೇಳ್ತೀರಾ, ಸಾಕಷ್ಟು ಸುದ್ದಿ ಮಾಹಿತಿಗಳು ಕೂಡ ವೈರಲ್ ಆಗ್ತಿದಾವೆ. ಸೊ ಯಾವಾಗ ರಿಸಲ್ಟ್ ಏನು ಎತ್ತಂತ ಅದಕ್ಕೆ ಸಂಬಂಧಪಟ್ಟ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿ ವಿಡಿಯೋದಲ್ಲಿ ಸಿಗುತ್ತೆ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಅನ್ನು ತಿಳ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ಈ ವಿಡಿಯೋ ಡಿಸ್ಕ್ರಿಪ್ಷನ್ ನಮ್ಮ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ, ಅಲ್ಲಿ ಕೂಡ ಮಾಹಿತಿನ ಪಡ್ಕೋಬಹುದು. ಪ್ರಮುಖವಾಗಿ ವಿದ್ಯಾರ್ಥಿಗಳಿಗೆ ಕನ್ನಡ ವೇದ ಆಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ. ಸೊ ಅದರಲ್ಲಿ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಅನ್ನು ಕೂಡ ನೀಡಿರೋದಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಕಡಿಮೆ ಬೆಲೆಯಲ್ಲೇ ಕೂಡ ವಿದ್ಯಾರ್ಥಿಗಳಿಗೋಸ್ಕರ ನಡೆಯಿದ್ದು. ಸೊ ವಿದ್ಯಾರ್ಥಿಗಳಿಗೆ ಹೆಚ್ಚಿಗೆ ಒಂದು ಸೌಲಭ್ಯನ ಕೂಡ ಪಡ್ಕೋಬಹುದಾಗಿರುತ್ತೆ. ಹೆಚ್ಚುವರಿ ಮಾಹಿತಿಯನ್ನು ತಿಳ್ಕೋಬಹುದಾಗಿರುತ್ತೆ. ಸಬ್ಸ್ಕ್ರಿಪ್ಷನ್ ಆಪ್ಷನ್ ಅನ್ನು ಪಡ್ಕೊಳ್ಳುವಂತ ವಿದ್ಯಾರ್ಥಿಗಳಿಗೆ ನಿಮ್ಮ ಹೆಸರಿನ ಪಕ್ಕದಲ್ಲಿ ಒಂದು ಕಿರೀಟ ಸಿಂಬಲ್ ಬರುತ್ತೆ. ನೀವು ನಮಗೆ ಮೆಸೇಜ್ ಮಾಡಿದಂತ ಸಂದರ್ಭದಲ್ಲಿ ಆಗ ನಿಮಗೆ ನಿಮ್ಮ ಮೆಸೇಜ್ಗಳು ಏನಿದೆಯಲ್ಲ ನಮಗೆ ನೋಟಿಫೈ ಆಗುತ್ತೆ ಬೇಗನೆ. ನಾವು ಮತ್ತೆ ರಿಪ್ಲೈಗಳನ್ನು ನಾವು ಬೇಗ ಕೊಡಬಹುದಾಗಿರುತ್ತೆ. ಮತ್ತೆ ಕಾಲ್ ಮುಖಾಂತರ ಕೂಡ ನೀವು ಮಾಹಿತಿನ ಪಡ್ಕೋಬಹುದಾಗಿರುತ್ತೆ. ಮತ್ತೆ ನಿಮ್ಗೆ ಡೌಟ್ಸ್ ಇದ್ರೂ ಕೂಡ ಕ್ಲಿಯರ್ ಮಾಡ್ಕೋಬಹುದಾಗಿರುತ್ತೆ ಅಂತ ಹೇಳ್ತಾ, ಮತ್ತೆ ಒಂದು ರೀಲ್ಸ್ ಆಗಿರ್ಬೋದು, ಒಂದು ಪೋಸ್ಟರ್ಸ್ ಆಗಿರ್ಬೋದು, ಅಫಿಷಿಯಲ್ ಅಧಿಕೃತ ನೋಟಿಫಿಕೇಶನ್ಗಳಾಗಿರ್ಬೋದು, ಬ್ರಾಡ್ಕಾಸ್ಟ್ ಲಿಂಕ್ ಕೂಡ ಓಪನ್ ಆಗುತ್ತೆ. ಅಲ್ಲಿ ಕೂಡ ಹೆಚ್ಚಿಗೆ ಸೌಲಭ್ಯಗಳನ್ನ ಪಡ್ಕೋಬಹುದಾಗಿರುತ್ತೆ. ಮತ್ತೆ ಸ್ಟೋರಿಗಳನ್ನ ಕೂಡ ವೀಕ್ಷಣೆ ಮಾಡಬಹುದಾಗಿರುತ್ತೆ. ಪ್ರತ್ಯೇಕವಾಗಿ ಒಂದು ಬಿಹೈಂಡ್ ದ ಸೀನ್ ಸ್ಟೋರಿಗಳು ವೀಕ್ಷಣೆ ಆಗಬಹುದಾಗಿರುತ್ತೆ ನಿಮ್ಮ ಕಡೆಯಿಂದ ಅಂತ ಹೇಳ್ತಾ, ನಂತರದಲ್ಲಿ ಒಂದು ಯೂಟ್ಯೂಬ್ನಲ್ಲಿ ಕೂಡ ಜಾಯ್ನ್ ಆಪ್ಷನ್ ಇದೆ. ಅದರ ಸೌಲಭ್ಯನ ಕೂಡ ನೀವು ಪಡ್ಕೋಬಹುದು. ಹೆಚ್ಚುವರಿ ನಿಮಗೆ ಡೌಟ್ ಇತ್ತು ಅಂದರೆ ಆ ಒಂದು ಕಾನ್ಸೆಪ್ಟ್ ಮೇಲೆ ವಿಡಿಯೋ ಮಾಡಿ ಕೂಡ ನಾವು ಮಾಹಿತಿನ ಕೊಡ್ತೇವೆ ಅಂತ ಹೇಳ್ತಾ, ಇದೀಗ ಸೆಕೆಂಡ್ ಪಿ ಯು ಸಿ ವಾರ್ಷಿಕ ಪರೀಕ್ಷೆಯನ್ನು ಬರೆದಿರುವಂತಹ ವಿದ್ಯಾರ್ಥಿಗಳು ಅವರ ಒಂದು ರಿಸಲ್ಟ್ ಯಾವಾಗ ಪ್ರಕಟ ಆಗುತ್ತೆ ಅಂತ ಕೇಳ್ತಾ ಇದ್ದಾರಲ್ಲ. ಸೊ ಆ ವಿದ್ಯಾರ್ಥಿಗಳಿಗೆ ಒಂದು ಜೂನ್ ತಿಂಗಳು 9ನೇ ತಾರೀಕಿನಿಂದ ಜೂನ್ ತಿಂಗಳ 20ನೇ ತಾರೀಕಿನ ತನಕ ಸೆಕೆಂಡ್ ಪಿ ಯು ಸಿ ವಾರ್ಷಿಕ ಪರೀಕ್ಷೆ 3 ನಡೆದಿರೋದಾಗಿರುತ್ತೆ. ಎಕ್ಸಾಮ್ 3 ಏನಿದೆಯಲ್ಲ ಜೂನ್ 9 ಟು ಜೂನ್ 20 ತನಕ ಎಕ್ಸಾಮ್ ಆಗಿರುವಂತದ್ದಾಗಿರುತ್ತೆ. ಆ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ರಿಸಲ್ಟ್ ಅಂತಕ್ಕಂಥದ್ದು ಯಾವಾಗ ಪ್ರಕಟ ಆಗುತ್ತೆ, ವ್ಯಾಲ್ಯೂಯೇಷನ್ ಯಾವಾಗ ಶುರು ಅಂತ ಮಾಹಿತಿನ ಕೇಳ್ತೀರಿ. ಸದ್ಯಕ್ಕೆ ಇಲಾಖೆ ಕಡೆಯಿಂದ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ವ್ಯಾಲ್ಯೂಯೇಷನ್ ಯಾವಾಗ ಶುರು ಮಾಡ್ತಿದ್ದಾರೆ ಅಂತ ಅಧಿಕೃತವಾಗಿ ಮಾಹಿತಿನ ಕೊಟ್ಟಿಲ್ಲ ಅಂತ ಹೇಳ್ಬೋದಾಗಿರುತ್ತೆ. ಒಂದು ಪದವಿ ಪೂರ್ವ ಶಿಕ್ಷಣ ಇಲಾಖೆಯವರು ಕೂಡ ಯಾವುದೇ ರೀತಿ ಅಪ್ಡೇಟ್ ಅನ್ನು ಕೊಟ್ಟಿಲ್ಲ, ವ್ಯಾಲ್ಯೂಯೇಷನ್ ಯಾವಾಗ ಶುರುವಾಗುತ್ತೆ ಅಂತ. ಸೊ ಒಂದು ಗಾಸಿಪ್ಗಳು ಕೂಡ ವಿದ್ಯಾರ್ಥಿಗಳಿಗೆ ಹಬ್ತಾ ಇರಬಹುದಾಗಿರುತ್ತೆ. ಆ ದಿನಾಂಕ ರಿಸಲ್ಟ್ ಬರುತ್ತೆ, ಈ ದಿನಾಂಕ ರಿಸಲ್ಟ್ ಬರುತ್ತೆ, ವ್ಯಾಲ್ಯೂಯೇಷನ್ ಯಾವಾಗ ಶುರುವಾಗುತ್ತೆ, ವ್ಯಾಲ್ಯೂಯೇಷನ್ ಯಾವಾಗ ಎಂಡ್ ಆಗುತ್ತೆ ಅಂತೆಲ್ಲ. ಬಟ್ ಅಧಿಕೃತವಾಗಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಯಾವುದೇ ರೀತಿ ಒಂದು ಅಪ್ಡೇಟ್ ಅನ್ನು ಕೊಟ್ಟಿಲ್ಲ. ಮತ್ತೆ ಒಂದು ಯೂಟ್ಯೂಬ್ ನಲ್ಲೂ ಕೂಡ ಯೂಟ್ಯೂಬ್ ಜೊತೆಗೆ ಒಂದು ಗೂಗಲ್ ಆಗಿರ್ಬೋದು, ಈ ತರ ಒಂದು ಸಾಮಾಜಿಕ ಜಾಲತಾಣ ಆಗಿರ್ಬೋದು, ರೀಲ್ಸ್ ಗಳಲ್ಲೂ ಕೂಡ ವಿದ್ಯಾರ್ಥಿಗಳು ಇನ್ಸ್ಟಾಗ್ರಾಮ್ ನಲ್ಲಿ ವೈರಲ್ ಆಗ್ತಿದಾವೆ. ಜೂನ್ 26ನೇ ತಾರೀಕು ರಿಸಲ್ಟ್ ಅಂತ ಕೆಲ ವಿದ್ಯಾರ್ಥಿಗಳು ಅದನ್ನ ಕೂಡ ಶೇರ್ ಮಾಡಿ ಕೇಳ್ತೀರಿ. ಜೂನ್ 26 ರಿಸಲ್ಟ್ ಅಂತ ಬರ್ತಿದೆ, ನಿಜಾನ ಏನು ಎತ್ತ ಅಂತೆಲ್ಲ. ಸೊ ವಿದ್ಯಾರ್ಥಿಗಳಿಗೆ ಏನು ಮಾಹಿತಿಗಳು ಬರ್ತಿವಲ್ಲ, ಸದ್ಯಕ್ಕೆ ಯಾವುದೇ ರೀತಿ ಅಧಿಕೃತವಾಗಿ ವ್ಯಾಲ್ಯೂಯೇಷನ್ಗೆ ಸಂಬಂಧಪಟ್ಟಂತೆ ಇಲಾಖೆಯವರು ಮಾಹಿತಿನ ಕೊಟ್ಟಿಲ್ಲ. ನಂತರದಲ್ಲಿ ರಿಸಲ್ಟ್ ಡೇಟ್ಗೆ ಸಂಬಂಧಪಟ್ಟಂತೆ ಎಲ್ಲೂ ಕೂಡ ಇಲಾಖೆಯವರು ಮಾಹಿತಿನ ಕೊಟ್ಟಿಲ್ಲ ವಿದ್ಯಾರ್ಥಿಗಳು. ಹಾಗಾಗಿ ಎಕ್ಸ್ಪೆಕ್ಟ್ ಯಾವಾಗ ಮಾಡಬಹುದಾಗಿದೆ ರಿಸಲ್ಟ್. ಸೊ ಅಧಿಕೃತವಾಗಿ ಜೂನ್ 26 ಅಂತ ಎಲ್ಲೂ ಕೂಡ ಡೇಟ್ ಇಲ್ಲ. ಸೊ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ, ಬಂದ್ರೆ ಬರ್ಬೋದು. ಬಟ್ ವಿದ್ಯಾರ್ಥಿಗಳಿಗೆ ಅಧಿಕೃತ ದಿನಾಂಕ ಅಂತೂ ಅಲ್ಲ ಜೂನ್ 26 ಏನು ಮಾಹಿತಿ ಬರ್ತಿದೆಯಲ್ಲ ಅದು. ಅಂದ್ರೆ ಯಾವಾಗ ರಿಸಲ್ಟ್ ಬರ್ಬೋದು ಅಂತ ಹೇಳಿದ್ರೆ ವ್ಯಾಲ್ಯೂಯೇಷನ್ಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಒಂದು 5 ದಿನ ವ್ಯಾಲ್ಯೂಯೇಷನ್ ಸಮಯ ಅಂತ ತಗೋಬಹುದಾಗಿರುತ್ತೆ. ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ವ್ಯಾಲ್ಯೂಯೇಷನ್ ಯಾವಾಗ ಶುರು ಮಾಡ್ತಾರೆ ಅಂತ ಗೊತ್ತಾದಾಗ ಸೊ ರಿಸಲ್ಟ್ ಡೇಟ್ಗೆ ಸಂಬಂಧಪಟ್ಟಂತೆ ಒಂದು ಮಾಹಿತಿನ ಕೊಡಬಹುದಾಗಿರುತ್ತೆ. ಬಟ್ ವಿದ್ಯಾರ್ಥಿಗಳಿಗೆ ಅಧಿಕೃತ ಮಾಹಿತಿ ಬಂದಿಲ್ಲ ವ್ಯಾಲ್ಯೂಯೇಷನ್ ಬಗ್ಗೆ. ನಂತರದಲ್ಲಿ ರಿಸಲ್ಟ್ ಯಾವಾಗ ಬರಬಹುದು ಅಂತ ಹೇಳಿದ್ರೆ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ ಜೂನ್ ತಿಂಗಳಲ್ಲಿ ವಿದ್ಯಾರ್ಥಿಗಳು ರಿಸಲ್ಟ್ ಅನ್ನು ನಿರೀಕ್ಷೆ ಮಾಡಬಹುದಾಗಿರುತ್ತೆ. ಜೂನ್ ತಿಂಗಳಲ್ಲಿ ಬಂದಿಲ್ಲ ಅಂದ್ರೆ ಕೂಡ ಜುಲೈ ತಿಂಗಳ ಒಂದು 5ನೇ ತಾರೀಕಿನ ಒಳಗಡೆ ನಿಮ್ಮೊಂದು ರಿಸಲ್ಟ್ ಬರುವ ಸಾಧ್ಯತೆ ಹೆಚ್ಚಿಗೆ ಇರುತ್ತೆ ವಿದ್ಯಾರ್ಥಿಗಳಿಗೆ. ಆ ಕಾರಣಕ್ಕೆ ಸದ್ಯಕ್ಕಿರುವಂತಹ ಮಾಹಿತಿ ನಿಮಗೆ ತಲುಪಿಸಿದ್ದೇವೆ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ.